ಈ ವರ್ಷವೂ ಮುಂಗಾರು ಪೂರ್ವ ಮಳೆಯು ಕೈಕೊಟ್ಟ ಪರಿಣಾಮವಾಗಿ ಕೊಪ್ಪಳ ಸೇರಿದಂತೆ ಕರ್ನಾಟಕದ ಬಹುತೇಕ ಜಿಲ್ಲೆಗಳಲ್ಲಿ ರೈತರು ತೀವ್ರವಾಗಿ ಸಂಕಷ್ಟ ಎದುರಿಸುತ್ತಿದ್ದು, ಬಿಸಿಲಿನ ತಾಪಮಾನಕ್ಕೆ ಭೂಮಿಯಲ್ಲಿ ತೇವಾಂಶವಿಲ್ಲದೆ ಹೆಸರು ಬೇಳೆ ಹಾಳಾಗುತ್ತಿದ್ದು, ಈಗ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಬಿತ್ತನೆ ಮಾಡಿದ ಕುಕನೂರು ತಾಲೂಕಿನ ಎರೆಹಂಚಿನಾಳ, ಬಿನ್ನಾಳ, ಕೋಮಲಾಪುರ ಸೇರಿ ಹಲವು ಗ್ರಾಮಗಳಲ್ಲಿ ರೈತರು ತುಂತುರು ಹಾಕಿಕೊಂಡು ಹಗಲು ರಾತ್ರಿ ಎನ್ನದೆ ಹೆಸರು ಬೇಳೆಗೆ ನೀರುಣಿಸುತ್ತಿದ್ದಾರೆ. ಹೌದು, ಕಳೆದ ವರ್ಷ ಅತಿವೃಷ್ಟಿಯಿಂದ ಬೆಳೆ ಹಾನಿಯಾದರೆ ಈ ವರ್ಷವೂ ಕೊಪ್ಪಳ ಜಿಲ್ಲಾದ್ಯಂತ ಕೃತಿಕ ಮಳೆಯು ಕೈಕೊಟ್ಟ ಹಿನ್ನೆಲೆ ಮಳೆ ಇಲ್ಲದೆ ಕಂಗಾಲಾದ ರೈತರು ಜಿಲ್ಲೆಯಲ್ಲಿ 44,447 ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಮಾಡುವ ಗುರಿ ಈಗ 32,197 ಹೆಕ್ಟೇರ್ ಪ್ರದೇಶದಲ್ಲಿ ಮಾತ್ರ ರೈತರು ಬಿತ್ತನೆ ಮಾಡಿದ್ದಾರೆ. ಪ್ರತಿ ಎಕರೆಗೆ 20 ರಿಂದ 30 ಸಾವಿರ ರೂಪಾಯಿ ಬಿತ್ತನೆಗೆ ಖರ್ಚು ಮಾಡಿರುವ ರೈತರು ಮಳೆ ಇಲ್ಲದೆ ಒಣಗುತ್ತಿರುವ ಬೆಳೆಯನ್ನ ಉಳಿಸಿಕೊಳ್ಳಲು ಹರಸಾಹಸವನ್ನೇ ಪಡುತ್ತಿದ್ದಾರೆ. ಕೊಪ್ಪಳ ಜಿಲ್ಲೆಯ ರೈತರು ಟ್ಯಾಂಕರ್ ಮೂಲಕ ಕೃಷಿ ಹೊಂಡದ ಕೆರೆಗಳಿಗೆ ನೀರು ತುಂಬಿಸಿ ಮೋಟಾರು ಹಚ್ಚಿ ಹೆಸರು ಬೇಳೆಗೆ ನೀರುಣಿಸಲು ಸಾವಿರಾರು ರೂಪಾಯಿ ಹಣವನ್ನ ಖರ್ಚು ಮಾಡಿ ಒಣಗುವ ಬೆಳೆಯನ್ನ ಉಳಿಸಿಕೊಳ್ಳಲು ಇದು ರೈತನಿಗೆ ದುಬಾರಿಯಾಗುತ್ತಿದೆ. ಈಗ ಕೊಪ್ಪಳ ಜಿಲ್ಲೆಯನ್ನ ಬರ ಪೀಡಿತ ಪ್ರದೇಶ ಎಂದು ಘೋಷಿಸಬೇಕು. ಇದರ ಜೊತೆಗೆ ಮುಂದಿನ ಬೆಳೆಯನ್ನ ಬೆಳೆಯುವುದಕ್ಕಾದರೂ ರಾಜ್ಯದ ರೈತರಿಗೆ ಮೋಡ ಬಿತ್ತನೆ ಕಾರ್ಯ ಮಾಡುವಂತೆ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಅಂದಪ್ಪ ರುದ್ರಪ್ಪ ಕೋಳೂರು ಅವರು ಆಗ್ರಹಿಸಿದ್ದಾರೆ. ಜುಲೈ ತಿಂಗಳು ಬಂದ್ರೆ ಇವತ್ತಿಗೂ ಒಂದು ಹನಿ ತಟ್ಟಂತ ಭೂಮಿಗೆ ಹನಿ ಮಳೆ ಬಿದ್ದಿಲ್ಲ. ಹೆಸರು ಬಿತ್ತಿದ್ವಿ, ಉಳ್ಳಾಗಡ್ಡಿ ಬಿತ್ತಿದ್ವಿ, ಮೆಕ್ಕೆಜೋಳ ಹಾಕಿದ್ವಿ, ಎಲ್ಲಾ ಬೆಳೆಗಳು ಹಾಕಿದ್ರು ಎಲ್ಲಾ ಬೆಳೆಗಳು ಸಂಪೂರ್ಣ ಒಂದು ಸಸಿ ಕೆಲವೊಂದು ಸಸಿ ಮ್ಯಾಕ ಬಂದಿಲ್ಲ, ಕೆಲವೊಂದು ಸಸಿ ನಾವ್ ಮ್ಯಾಕ ಬಂದು ಹುಟ್ಟಿದ್ರು ಸತ್ವಾಗಿ ಬೆಳೆ ಎಲ್ಲ ಸಂಪೂರ್ಣ ಒಣಗಿ ಹಾಳಾಗಕತ್ತವು. ಈಗ ಬೆಳೆ ಏನೋ ಹೆಸರು ಉಳಿಸ್ಕೋಬೇಕಂತ ಕೆಲವೊಬ್ರು ಸ್ಪ್ರಿಂಕ್ಲರ್ ಹಾಕಿ ರೊಕ್ಕ ಖರ್ಚು ಮಾಡಿ ಮಾಡಕತ್ತಾರ. ಬೆಳೆ ಉಳಿಸೋಣ ಸಲುವಾಗಿ ಸ್ಪ್ರಿಂಕ್ಲರ್ ಹಚ್ಚಿ ಹೊಡ್ಯಾಕತ್ತಾರ. ಅದು ಸತ್ಯ, ಅದು ಸ್ಪ್ರಿಂಕ್ಲರ್ ಹಚ್ಚಿದ್ರು ಮತ್ತೆ ಏನಾಗುತ್ತೆ, ಬಿಸಿಲು ಕಾದು ಒಣಗಿ ಅದು ಏನೋ ಆಕೈತೆ ಬಿಡ್ತೈತೆ ಗೊತ್ತಿಲ್ಲ. ಈಗ ಸದ್ಯಕ್ಕೆಲ್ಲ ಬೆಳೆ ಒಣಗಾಕತ್ತೇವು. ಸರ್ಕಾರ ಶೀಘ್ರದಲ್ಲಿ ಒಂದು ಬರ ಘೋಷಣೆ ಮಾಡಿ ಬರ ಪರಿಹಾರ ಕೊಡೋಂಥ ವ್ಯವಸ್ಥೆ ಆಗ್ಬೇಕು. ಆಮೇಲೆ ಇವತ್ತು ಮೂಡ ಬಿತ್ತನೆ ಒಂದು ಕಾರಣ ಮಾಡಕ್ ಮುಂದೆ ಯಾವ್ದಾರು ಮಾಡಿದ್ರೆ ಮೂಡ ಬಿತ್ತನೆ ಕಾರ್ಯ ಒಂದು ಕೈಗೊಂಡ್ರೆ ಇನ್ನೂ ರೈತರಿಗೆ ಅನುಕೂಲ ಆಗುತ್ತೆ. ಜೊತೆಗೆ ಅಣ್ಣಪ್ಪ ನರೇಗಲ್ ಹಾಗೂ ಪ್ರದೀಪ್ ಗಾಣಿಗರ್ ಕಳಕಪ್ಪ ಕ್ಯಾದಿಗುಂಪಿ ರೈತರು ಈ ವರ್ಷ ಹೆಸರು, ಶೇಂಗಾ, ತೊಗರಿ, ಸಜ್ಜೆ, ಸೋಯಾಬೀನ್ ಮತ್ತು ಸೂರ್ಯಕಾಂತಿ ಮಳೆ ಕೈಕೊಟ್ಟ ಪರಿಣಾಮ ವಿವಿಧ ಬೆಳೆಗಳನ್ನ ಒಣಗಿ ಹಾನಿಯಾಗಿದೆ. ಸರ್ಕಾರ ಶೀಘ್ರದಲ್ಲಿ ಕರ್ನಾಟಕ ರಾಜ್ಯವನ್ನ ಬರ ಪೀಡಿತ ಪ್ರದೇಶವೆಂದು ಘೋಷಣೆಯನ್ನ ಮಾಡಿ ಬರ ಪರಿಹಾರ ಕೊಡುವುದಾಗಿ ಸರ್ಕಾರಕ್ಕೆ ಎಚ್ಚರಿಸಲಾಗಿದೆ. ಮಳೆಯಿಂದ ಕೆರೆಯಿಂದ ನೀರು ಹೊಡೆಯುತ್ತಿದ್ರು. ಈಗ ಇದು ಬೆಳೆ ಎಲ್ಲ ಒಣಗ್ತಾ ಇದೆ ನಮ್ದು. ಆದ್ರಿಂದ ನಾವು ಪಂಪ್ ಸೆಟ್ ಇಂದ ಸ್ಪ್ರಿಂಕ್ಲರ್ ಹಚ್ಚಿ ನೀರು ಹೊಡಿತಾ ಇದೀವಿ. ಮಳೆ ಯಾವಾಗಿಲ್ಲ ಸರ್. ಈಗ ಕೃತಕ ಮಳೆ ಒಂದ್ ಸ್ವಲ್ಪ ಆಯ್ತು. ಅದರಿಂದ ಯಾವ ಮಳೆನೂ ಆಗಿಲ್ಲ. ಆದ್ರೆ ಆ ಸಲುವಾಗಿ ಇದೆಲ್ಲ ಬೆಳೆ ಒಣಗ್ತಾ ಇದೆ. ಈ ಮಳೆ ಹೋಗೋದಕ್ಕ ಸ್ಪ್ರಿಂಕ್ಲರ್ ಇಲ್ಲ ಇದ್ದದ ನೀರು ಸ್ವಲ್ಪ ಉಪಯೋಗ ಮಾಡ್ಕೋಬೇಕಂದ್ರೆ ಬೆಳೆ ಒಣಗಾಕತ್ತಿ. ಅದಕ್ಕ ಸ್ಪ್ರಿಂಕ್ಲರ್ ಹಚ್ಚಿ ಹೊಡೆಯಕತ್ತೀರಿ. ನೀರ್ ಕಮ್ಮಿ ಇತ್ತು, ಮತ್ತ ಅದಕ್ಕ ಟ್ಯಾಂಕರ್ ಮುಖಾಂತರ ರಾತ್ರಿ ಏರಾದ್ರಿ ಹಗಲತ್ತು ಹೊಡೆಯದ್ರಿ. ಈ ತರ ಮಾಡ್ತಾ ಇದ್ರಿ. ಖರ್ಚು ನೋಡಿದ್ರೆ ಹೆಚ್ಚು ಬರ್ತಾ ಇದೆ. ರೈತರು ಈ ಉಳಿಬೇಕಂದ್ರ ಸರ್ಕಾರ ಏನಾರ ಸ್ವಲ್ಪ ಬರ ಅಂತ ಘೋಷಣೆ ಮಾಡಿದ್ರ ಮುಂದ್ ನಾವು ಬೆಳೆ ಅಂತ ಹಾಳಾಗಿ ಹೋಗಂತದ್ರಿ. ಬರ ಅಂತ ಘೋಷಣೆ ಆಗ್ತದೆ. ನಾವು ಸರ್ಕಾರದಿಂದ ನಿರೀಕ್ಷೆ ಮಾಡಕತ್ತೀವಿ. ನಮ್ ಸರ್ಕಾರ ಅಂತಂದ ಎಲ್ಲ ಒಟ್ಟಾರೆಯಾಗಿ ಜಿಲ್ಲೆಯಲ್ಲಿ ಮುಂಗಾರು ದುರ್ಬಲದ ಹಿನ್ನೆಲೆ ನಿರ್ದಿಷ್ಟ ಗುರಿಯೊಂದಿಗೆ ಬಿತ್ತನೆಯಾಗದೆ ರೈತರ ನಷ್ಟ ಉಂಟಾಗಿದ್ದು, ಸರ್ಕಾರ ಕೂಡಲೇ ರೈತರಿಗೆ ಆಸರೆಯಾಗುವ ಕ್ರಮವನ್ನ ಕೈಗೊಳ್ಳುತ್ತದೆಯೋ ಇಲ್ಲವೋ ಎಂಬುದು ಇಲ್ಲಿನ ರೈತರ ಯಕ್ಷಪ್ರಶ್ನೆಯಾಗೇ ಉಳಿದಿದೆ. ಅಂದಪ್ಪ ಕೋಳೂರು, 9 ಲೈವ್ ನ್ಯೂಸ್, ಕೊಪ್ಪಳ.